ಇನ್ 24 ಗಂಟೆ ಒಳಗಡೆ ನೀನ್ ಆ C/2 ಫ್ಯಾಮಿಲಿನ ಈ ವಠಾರದಿಂದ ಜಾಗ ಖಾಲಿ ಮಾಡ್ಸಿದ್ರೆ ಸರಿ, ಇಲ್ಲಿದ್ರೆ ನೀನ್ ಮನೆ ಖಾಲಿ ಮಾಡ್ಬೇಕಾಗತ್ತೆ. ಸರ್ ಹಾಗಂದ್ರೆ ಹ್ಯಾಕ್ ಸರ್? ಮೊನ್ನೆ ತಾನೇ ಬಂದಿದ್ದಾರೆ, ಖಾಲಿ ಮಾಡಿ ಎಲ್ಲಿ ಹೋಗ್ತಾರೆ ಸರ್ ಅವರು? ಕಾಡ್ ಹೋಗ್ಲಯ್ಯ, ಅದೆಲ್ಲ ನನಗೆ ಗೊತ್ತಿಲ್ಲ. ಹಾಗನ್ಬೇಡಿ ಸರ್, ದಯವಿಟ್ಟು ಕರುಣೆ ತೋರಿಸ್ಬೇಕು ಸರ್. ಕರುಣೆನಾ? ಅಯ್ಯೋ ಪಾಪಿ, ನಾಳೆ ಅವಳ ಅಕ್ಕ ಬೇರೆ ಬರ್ತಾಳಂತಲಯ್ಯ. ಅವಳು ಕತೆ ಹೇಳಕ್ ಶುರು ಮಾಡಿದ್ರೆ ಟೈಟಲ್ ನಿಂದ ಶುಭಂವರೆಗೂ 16,000 ಅಡಿ ಬೇಕಾಗತ್ತಂತೆ. ಇಂಟರ್ವಲ್ ಬೇರೆ ಇಲ್ವಂತೆ. ಯಾರಿಗಯ್ಯ ಬೇಕು? ನನಗೆ ಹುಚ್ಚಿಡ್ದು ನಾನು ಹುಚ್ಚಾಸ್ಪತ್ರೆ ಸೇರ್ಬೇಕಾಗತ್ತಷ್ಟೇ. ಇವಳು ಮಾಡೋದೇ ಹೀಗೆ, ಶುದ್ಧ ಎಡಬಿಟ್ಟು. ಒಳ್ಳೆ ಟೆನೆಂಟ್ ತರ್ತೀನಿ ಅಂತ ಹೇಳಿ ಟೆನೆಂಟ್ ಕರ್ಕೊಂಡ್ ಬಂದಿದ್ದಾಳೆ ನಿನ್ ಹೆಂಡತಿ. ಟೆನೆಂಟ್ ಅಂತ ಹೇಳಿ ಸಿನಿಮಾ ಟೆಂಟ್ ತಾನೇ ಕರ್ಕೊಂಡ್ ಬಂದಿದ್ದಾಳೆ. ಸರ್ ನೀವೇನು ಯೋಚನೆ ಮಾಡ್ಬೇಡಿ, ಮುಂದಿನ ಸಲ ಒಳ್ಳೆಯವ್ರನ್ನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಮೊದ್ಲವ್ರನ್ನ ಈ ಮನೆಯಿಂದ ಜಾಗ ಖಾಲಿ ಮಾಡ್ಸೋದನ್ನ ನೋಡು. ನಾನು ಏನ್ ಹೇಳ್ತೀನಿ ಅಂದ್ರೆ, ನೀನೇನು ಹೇಳ್ಬೇಡ ಕಣಯ್ಯ, ಹೇಳ್ದಷ್ಟು ಮಾಡು. ಆ ಶಕ್ತಿ ನನಗಿಲ್ಲ ಸರ್, ನೀವೇನಾದ್ರು ಉಪಾಯ ಮಾಡ್ಬೇಕು. ಅಯ್ಯೋ, ಯಾವಾಗ್ಲೂ ಟೆನೆಂಟ್ ಅಂತ ಕರ್ಕೊಂಡ್ ಬರೋದು ನೀವು, ಟೆಂಟ್ ಎತ್ಸೋದು ನಾನು. ಅಯ್ಯೋ, ಇವಳಿಂದ ನಾನು ಅವ್ರ ಹತ್ರ ಉಗಿಸ್ಕೋಬೇಕು. ಇವಳು ಕಟ್ಕೊಂಡು ತಪ್ಪಿಗೆ ಜಡಿ ಮೇಲೆ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಸುಬ್ರಾವ್ ಅಂತ. ನಾನು ನಿಮ್ಮ ಅಭಿಮಾನಿ. ನಿಮ್ ಎಲ್ಲಾ ಚಿತ್ರಗಳನ್ನೂ ನೋಡಿದ್ದೀನಿ. ನೀವು ಅಂದ್ರೆ ನಂಗೆ ಬಹಳ ಇಷ್ಟ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನೀವಿದೇ ಊರ? ಸದ್ಯಕ್ಕೆ ಇದೇ ಊರೇ. ನರಸಾಪುರದ ನಂಜುಂಡಯ್ಯನವರು ನಮ್ ತಾತ. ಏನ? ನರಸಾಪುರದ ನಂಜುಂಡಯ್ಯನವ್ರ ಮೊಮ್ಮಗನ? ಕೂತ್ಕೊಳ್ರಿ. ಅವರು ನಮ್ಮ ತಂದೆಗೆ ತುಂಬಾ ಪರಿಚಯ. ಮೈಸೂರು ಬಂದಾಗ 2 ಸಲ ನಮ್ಮ ಮನೆಗೆ ಬಂದಿದ್ರು. ಏನ್ ಸಮಾಚಾರ? ಏನಿಲ್ಲ ಸರ್, ನಿಮ್ಮಿಂದ ನನಗೆ ಸಹಾಯ ಆಗ್ಬೇಕು. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ, ನಾನು ಬಹಳ ತೊಂದರೆಲಿದ್ದೀನಿ. ಅದೇನಂತ ಹೇಳಿ ಸರ್. ಸರ್ ಕಾರ್ ರೆಡಿ ಸರ್, ಬನ್ನಿ ಕಾರ್లో ಹೋಗ್ತಾ ಮಾತಾಡೋಣ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹಾ. ಒಂದ್ ನಿಮಿಷ. ಏನ್ರಿ? ರಮ್ಯಾ, ಅಲ್ಲಿ ನೋಡು ಯಾರು ಬಂದಿದ್ದಾರೆ. ಅಂಬಿ! ಅಯ್ಯೋ, ನನ್ ಫೇವರೇಟ್ ಅಂಬರೀಶ್. ಅಂಬಿ, ಅಯ್ಯೋ, ನಾನ್ ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ರೀ. ನೀವು ಅಂತ ಫಿಲ್ಮ್ ಅಲ್ಲಿ ಡಿಶುಮ್ ಅಂತ ಫೈಟಿಂಗ್ ಮಾಡಿದಿರಲ್ಲ, ಎಷ್ಟ್ ಚೆನ್ನಾಗಿ ಮಾಡಿದಿರಿ. ಪಾಪ ಮೈಕೈ ಎಲ್ಲ ಎಷ್ಟ್ ನೋವಾಗಿರ್ಬೇಕಲ್ಲ ನಿಮ್ಗೆ. ಅಲ್ಲ, ಅಷ್ಟೊಂದ್ ಫಿಲ್ಮ್ ಅಲ್ಲೆಲ್ಲ ಅಷ್ಟೊಂದು ಫೈಟಿಂಗ್ ಮಾಡ್ತಿರಲ್ಲ, ನಿಮ್ಗೇನು ಆಗೋದಿಲ್ವಾ? ಅಯ್ಯೋ, ಆ ಚಕ್ರವ್ಯೂಹ ಸಿನಿಮಾದಲ್ಲಿ ಹಾಡ್ ಹಾಡಿದ್ರಲ್ಲ, ಸೂಪರ್ಬ್. ಅಲ್ಲ, ಒಂದ್ ನಿಮಿಷ ಅಂಬಿ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಇದು ಒಂದ್ ನಿಮಿಷ ಕೇಳಿ ಇಲ್ಲಿ. ರೀ ಅಂಬಿ, ನಾನು ನಿಮ್ ಜೊತೆನೆ ಬಂದ್ ನೋಡ್ದವ್ರಲ್ಲ ನಗ್ತಾ ಇದಾರಲ್ಲೇ. ಅಯ್ಯೋ ಏನಮ್ಮ, ಎಂತ ಹೇಳಮ್ಮ, ನಡಿಯ ಮನೆಗೆ ಹೋಗೋಣ. ಸ್ವಲ್ಪ ಬಂದ್ಬಿಟ್ರೆ ನಡಿ ಮನೆಗೆ ಹೋಗೋಣ. ಅಂಬರೀಶ್ ಹೇಳ್ದೆ ಕೇಳ್ದೆ ಹೊರಟೋಗ್ಬಿಟ್ರು. ನಾನು ಇನ್ನೂ ಮಾತಾಡ್ಸ್ಬೇಕಾಗಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ಬೇಕಾಗಿತ್ತ. ಅದು ಹೇಗಮ್ಮ ಸಾಧ್ಯ? ಅವರಲ್ಲಿ ನಾವೆಲ್ಲಿ? ಅಪ್ಪ, ನಿಮ್ಗೆ ಗೊತ್ತಿಲ್ಲ, ಅವ್ರು ತುಂಬಾ ಒಳ್ಳೆಯವರು. ಅವ್ರು ಒಳ್ಳೆಯವರು ಅಂತ ನಾವು ಕೆಟ್ಟವ್ರು ಆಗೋಕ್ಕಾಗತ್ತೇನಮ್ಮ? ಅದೆಲ್ಲ ನನ್ ಗೊತ್ತಿಲ್ಲ. ನಾನ್ ದಿನಾ ಅಂಬರೀಶ್ ಹತ್ರ ಮಾತಾಡ್ಬೇಕು, ದಿನಾ ಅವ್ರನ್ನ ನೋಡ್ತಾ ಇರ್ಬೇಕು. ಇಲ್ದಿದ್ರೆ ನೇಣ್ ಹಾಕೊಂಡು ಬೇಡ ಕಣೆ, ನೋಡ್ರಿ ಜಯ, ನಾನು ಅಂಬರೀಶ್ ಹತ್ರ ಮಾತಾಡ್ಬೇಕು, ನೋಡ್ಬೇಕು ಅಂತ ಹೇಳ್ತಿದ್ರೆ ನನ್ನ ಹೇಳ್ಕೊಂಡ್ ಬಂದ್ಬಿಟ್ರು ಇವ್ರು. ಅಯ್ಯೋ, ಅದಕ್ಕೆ ಯಾಕಮ್ಮ ಈ ಕಷ್ಟ? ನೀನ್ ಅಂಬರೀಶ್ನ ನೋಡ್ಬೇಕು ಅಷ್ಟೇ ತಾನೆ. ಒಂದ್ ಕೆಲ್ಸ ಮಾಡೋಣ, ಅಂಬರೀಷನ್ ಮನೆ ಎದುರಿಗೆ ಒಂದ್ ಮನೆ ಖಾಲಿ ಇದೆ. ಆ ಮನೆ ಓನರು ನಮ್ಮ ಯಜಮಾನಿಗೆ ಚೆನ್ನಾಗ್ ಗೊತ್ತು. ನೀವ್ ಆ ಮನೆಗೆ ಹೋಗ್ಬಿಟ್ರೆ ಅಂಬರೀಷ್ನ ದಿನ ಏನು 24 ಗಂಟೆನು ನೋಡ್ತಾ ಇರ್ಬೋದು, ಜೊತೆ ಮಾತಾಡ್ತಾ ಇರ್ಬೋದು. ಹೌದೇನ್ರಿ? ವಿಜಯ, ನಮ್ಗ ಮನೆ ಕೊಡಿಸ್ರಿ. ಅಪ್ಪ, ಈ ಮನೆ ಖಾಲಿ ಮಾಡ್ಬಿಡಿ. ಅಯ್ಯೋ, ನಿನಗೇನೆ ಬಂತು ದೊಡ್ಡ ರೋಗ. ಬಾಡಿಗೆ ಮನೆ ಸಿಗೋದೆ ಕಷ್ಟವಾಗಿರೋ ಕಾಲದಲ್ಲಿ ಈ ಮನೆ ಖಾಲಿ ಮಾಡು ಅಂತೀಯಲ್ಲ. ನಿನ್ನ ಬುದ್ಧಿ. ಇದು ನನ್ನ ಆಫೀಸ್ ತುಂಬಾ ಹತ್ರದಲ್ಲಿದೆ. ನೀನ್ ಪಲ್ಟಿ ಹೊಡೆದ್ರು ಈ ಮನೆ ಖಾಲಿ ಮಾಡೋದಿಲ್ಲ. ಏನ್ರಿ ನೀವು? ನಿಮ್ ಹುಡುಗಿ ಬದುಕ್ಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಇದೆ. ಒಂದ್ ಕೆಲ್ಸ ಮಾಡಿ,
ಮೊದ್ಲು ಈ ಮನೆನ ಖಾಲಿ ಮಾಡಿ ಆ ಮನೆ ಕೊಡ್ಸೋ ಜವಾಬ್ದಾರಿ ನಮ್ದು. ಜಯ ಅಂತದಲ್ಲಿ ಅಂಬರೀಷ್ ಲಕ್ಷ್ಮಿ ಎದುರುಗಡೆ ಏನೇ ಇದು ಕರ್ಮ. ಸುಬ್ರಾಯರೇ, ಬನ್ನಿ. ನೀವು ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು. ಯಾಕೆ ಹೋಗ್ತಾ ಇದ್ದೀರಾ ಅಂತ ನಾನು ನಿಮ್ಮನ್ನು ಕೇಳೋದಿಲ್ಲ. ನಮ್ಮಿಂದ ನಿಮ್ಗೆ ಏನೂ ತೊಂದರೆ ಆಗಿಲ್ಲ. ನಿಮ್ಮ ಮಗಳಿಂದಾನೇ ನಿಮ್ಗೆ ತೊಂದರೆ ಆಗಿದೆ. ನಿಜ, ನಿಮ್ ಮಾತು 100% ಸತ್ಯ. ಇಂಥ ವಟಾರದಲ್ಲಿ ನಿಮ್ಮನೇಲಿರೋ ಅದೃಷ್ಟ ನಮ್ ಹಣೆಲ್ ಬರ್ದಿಲ್ಲ. ಹೋಗ್ಬಿಟ್ಟು ಬನ್ನಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬೀಗದ ಕಾಯಿ ಅಲ್ಲಿಟ್ಬಿಡಿ. ಬರ್ತೀನಿ ಸುಬ್ರಾಯರೇ. ವಿಜಯ ಇಲ್ಲಿ. ಅಯ್ಯೋ, ತಟ್ಟೆ ತಗೊಂಡ್ ಹಿಂದೆನೆ ಬರ್ತೀನಿ ಅಂದ್ರು. ಎಷ್ಟು ನಿಧಾನವೋ. ಚಚೆ, ಆಮೆ ವಂಶದಲ್ಲಿ ಹುಡ್ದವ್ರು ಅಂತ ಕಾಣತ್ತೆ. ಏನಪ್ಪಾ ಇದು? ಹೆಚ್ಚಿನ ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟು ಹೆಂಡತಿಯನ್ನೇ ಜೀವ ಸಹಿತ ದಹಿಸಿದ ದುಷ್ಟ ಯುವಕನನ್ನು ದಸ್ತಗಿರಿ ಮಾಡಲಾಗಿದೆ. ಹಾಳ ಗಂಡಸರು, ಚಂಡಾಡ್ರು. ಹೆಂಡತಿದ್ರನ ಹಣಕ್ಕೋಸ್ಕರ ಕೊಲ್ಲೋ ಇಂಥ ನೀಚರನ್ನ ಗುಂಡಿಟ್ಟು ಕೊಲ್ಲಿಸ್ಬೇಕು. ಅದೇನೋ ಸರಿ, ಆದ್ರೆ ಮದುವೆ ಆದ ಗಂಡನ್ನ ಮಾತಿನ ಈಟಿಯಿಂದ ಚುಚ್ಚಿ ಕೊಳ್ತಾರಲ್ಲ ಅಂತ ಹೆಂಡ್ತೀರ್ನ ಏನ್ ಮಾಡ್ಬೇಕು? ಅಂಬರಿ ಮೇಲೆ ಕೂರಿಸಿ ಪೂಜೆ ಮಾಡಿ ಪಟ್ಟಕ್ಕೇರಿಸ್ಬೇಕು. ಇಲ್ಲ ಚಟ್ಟಕ್ಕೇರಿಸ್ಬೇಕು. ಏನೀಗ ಉಪ್ಪಿಟ್ಟಿನ ಪ್ರೋಗ್ರಾಮ ಅಥವಾ ಜಗಳ ಪ್ರೋಗ್ರಾಮ? ನಮ್ದಿದ್ದೆ ನೀವು ತಿಳಿ. ಯಾರಪ್ಪ ಅದು ಉಪ್ಪಿಟ್ಟಿನ ಕಂಟಕ? ಸುಬ್ರಾಯ್ರೆ, ನಮಸ್ಕಾರ. ನಿಮ್ಮಿಬ್ಬರಲ್ಲಿ ಸುಬ್ರಾಯ್ ಯಾರು? ಸುಬ್ರಾವ್ ನಾನೇ. ಏನ್ ವಿಷಯ? ವಿಷಯ ಸ್ವಲ್ಪ ಗಂಭೀರವಾದದ್ದು. ಇವರೆದುರಿಗೆ ಹೇಳಿದ್ರೆ ಪರವಾಗಿಲ್ವಾ? ಹೇಳಿ, ಪರವಾಗಿಲ್ಲ. ಅವರು ನಮ್ಮೋರೆ. ಸ್ವಾಮಿ, ನಾ ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ? ಈ ಮಗು ಪ್ರಾಣಮಾನ ಕಾಪಾಡೋದು ಈಗ ನಿಮ್ ಕೈಲಿದೆ. ದಯವಿಟ್ಟು ಆಗೋಲ್ಲ ಅನ್ಬಾರ್ದು. ಹಾಗೆ ಹೇಳಿದ್ರೆ ನನ್ಗೇನು ಅರ್ಥ ಆಗುತ್ತೆ? ವಿಷಯ ಏನು ಅಂತ ಹೇಳಿ. ಇವಳು ಗಂಗೇನಹಳ್ಳಿ ಸಾವುಕಾರ ಮಗಳು. ಅಪ್ಪ ಅಮ್ಮ ಇಬ್ರು ಇಲ್ಲ. ಲಕ್ಷಾಂತರ ರೂಪಾಯಿ ಆಸ್ತಿ. ಆಸ್ತಿನ ಅಷ್ಟು ಇದೆಯೋ ಇಲ್ಲ? ಯಾರಾದ್ರೂ ನುಂಗ್ಬಿಟ್ರ? ಅಯ್ಯೋ, ಆ ಆಸ್ತಿ ಇರೋದ್ರಿಂದಲೇ ಬಂದಿರೋದು ಕಷ್ಟ. ಸ್ವಾಮಿ, ಇವಳು ಸೋದರ ಮಾವ ರಾಕ್ಷಸ. ಆಸ್ತಿಗೋಸ್ಕರ ಇವಳು ಮದುವೆ ಮಾಡ್ಕೊಂತ ಹಿಂಸೆ ಮಾಡ್ತಾ ಇದ್ದಾನೆ. ಅವನು ದುಷ್ಟ, ಜೂಜ್ಕೋರ, ಮನೆ ಹಾಳ. ಅವನ್ನ ಮದ್ವೆ ಆಗೋದಕ್ಕಿಂತ ವಿಷ ತಗೊಂಡ್ ಸಾಯೋದೇ ವಾಸಿ. ನಿನ್ನಂಥ ಲಕ್ಷಣವಾಗಿರೋ ಹುಡುಗಿ ಸಾಯೋ ಮಾತಾಡಬಾರದು. ಹೌದು ಸ್ವಾಮಿ, ಈ ಮಗು ಸಾಯಬಾರ್ದು. ಇವಳು ಆ ಮನೇಲಿ ಇದ್ರೆ ಆ ದುಷ್ಟ ಹಣಕ್ಕೋಸ್ಕರ ಇವಳನ್ನು ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ. ಈಗ ನನ್ನಿಂದ ಏನಾಗಬೇಕು ಅದನ್ನ ಹೇಳಿ. ಈ ವಠಾರದಲ್ಲಿ ಒಂದು ಮನೆ ಖಾಲಿ ಇದೆ ಅಂತ ಕೇಳಿದೆ. ಅಲ್ಲಿರೋದಕ್ಕೆ ಅವಕಾಶ ಕೊಟ್ಟರೆ ಸಾಕು. ಒಂಟಿ ಮೂಲೆಯಲ್ಲಿ ಇರೋದಕ್ಕೆ ಭಯ. ಇಲ್ಲಾದ್ರೂ ಸುತ್ತ 4 ಮನೆಗಳಿವೆ, ಧೈರ್ಯವಾಗಿರ್ಬೋದು. 4 ಕಡೆ ವಿಚಾರಿಸಿದ್ವಿ. ಎಲ್ಲ ನಿಮ್ ಹೆಸರೇಳಿ ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಏನೋ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದೀವಿ. ಸರಿ, ಹಾಗಾದ್ರೆ ಇವ್ರ ಮನೆ ತೋರಿಸಿ ಬೀಗದ ಕಾಯಿ ಕೊಡಿ. ಇವ್ರು ನಿಮ್ಮ ಮನೆ ತೋರಿಸ್ತಾರೆ. ಶೀಲಮ್ಮ, ಇನ್ಮೇಲೆ ಇವರೇ ನಿನಗೆಲ್ಲ. ನಾನು ವಾರಕ್ಕೊಂದ್ಸಲ ಬಂದು ನಿನ್ನ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನೀವೆಲ್ಲ ಹೋಗ್ತೀರಾ? ನಾನು ಇವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಅಲ್ಲೇ ಇದ್ದು ಏನ್ ನಡೆಯುತ್ತೆ ಅಂತ ನೋಡ್ಕೋಬೇಕು. ಒಂಟಿ ಹುಡುಗಿನ ಬಿಡ್ಬೇಕು ಅಂತಲೇ ನಾನು ಈ ವಟಾರ ಹುಡುಕಿದ್ದು. ಬರ್ತೀನಿ. ನಮಸ್ಕಾರ. ಏನ್ ಪ್ರಪಂಚ ಇದು? ಹಣ ಇದ್ರೂ ತೊಂದ್ರೆ, ಹಣ ಇಲ್ಲದೆ ಇದ್ರೂ ತೊಂದ್ರೆ. ಏನಾಯ್ತು? ಏನಾಯ್ತು? ಹಾವ ಎಲ್ಲಿ? ನಮ್ಮನೇಲಿ. ಏನಾದ್ರೂ ಕರಸ್ಬಿತ್ತಾ? ಇಲ್ಲ, ನಿಜವಾದ ಹಾವು. ನಾನ್ ಮಲ್ಕೊಂಡಿದ್ದೆ, ಹುಷ್ ಅಂತ ಶಬ್ದ ಆಯ್ತು. ಕಣ್ಬಿಟ್ಟು ನೋಡಿದ್ರೆ ದೊಡ್ಡ ನಾಗರ ಹಾವು ಇಷ್ಟಗ್ಲ ಹೆಡೆ ಬಿಚ್ಕೊಂಡಿತ್ತು. ನಂಗ್ ಭಯ ಆಗೋಯ್ತು. ಅದಕ್ಕೆ ಒಂದ್ ನಿಮಿಷ ಬನ್ನಿ ತೋರಿಸಿ. ಇಲ್ಲ, ನನಗ್ ಭಯ ಆಗುತ್ತೆ. ಅರೆ, ನೀವ್ಯಾಕೆ ಹೆದರ್ಕೋತೀರಾ? ನಾನಿದ್ದೀನಲ್ಲ, ಹಾವನ್ನೇನು ಮಾಡಲ್ಲ. ಯಾಕೆಂದ್ರೆ ನಮ್ಮ ಮನೆ ದೇವ್ರು. ಬನ್ನಿ, ನಡೀರಿ.
ಹಾವು ಹೋಗ್ತಾ ಇದೆ. ಈಗ ನೀವು ಧೈರ್ಯವಾಗಿ ಮಲ್ಕೋಬಹುದು. ಧೈರ್ಯವಾಗಿ ಮಲ್ಕೊಳ್ಳಿ. ಏನು? ನಾನೇ ಇವತ್ತೊಂದ್ ರಾತ್ರಿ ನಿಮ್ ಹತ್ರನೇ ಮಲ್ಕೋತೀನಿ. ನನ್ನ ಹತ್ರನ? ಅಲ್ಲಲ್ಲ, ನನ್ಗೆ ಅಲ್ಲೊಬ್ಳೆ ಮಲ್ಕೊಳಕ್ ಭಯ ಆಗುತ್ತೆ. ಸರಿ, ನೀವು ಆ ಸೋಫಾ ಮೇಲೆ ಮಲ್ಕೊಳ್ಳಿ, ನಾ ಒಳಗಡೆ ಮಲ್ಕೋತೀನಿ. ನೀವು ಇಲ್ಲೇ ಮಲ್ಕೊಳ್ಳಿ. ಇಲ್ಲ ಅಂದ್ರೆ ಹಾಲಲ್ಲಿ ನೀವಷ್ಟೂರ ಮಲ್ಕೊಳ್ಳಿ, ನಾನು ಇಲ್ಲಿ ಮಲ್ಕೋತೀನಿ. ಆಗ ನನಗ್ ಭಯ ಆಗಲ್ಲ, ಅದಕ್ಕೆ. ಸರಿ. ದೀಪ ಆರಿಸ್ಲಾ? ಬೇಡ 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 ಬೇಡ, ದೀಪ ಇರ್ಲಿ. ದೀಪ ಇದ್ರೆ ನನಗ್ ನಿದ್ದೆನೇ ಬರಲ್ಲ. ಓಕೆ, ಆರಿಸಿ. ಅಯ್ಯೋ ಸರ್, ಏನು? ಸರ್ ಚಿಲ್ಕ ಹಾಕೋಬೇಡಿ ಪ್ಲೀಸ್, ಬರೀ ಬಾಗ್ಲು ಹಾಕೊಳ್ಳಿ. ಓಕೆ ಸರ್, ಸ್ವಲ್ಪ ದಿಮ್ ಕೊಡ್ತೀರಾ? ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಬನ್ನಿ ಬೆಳಿಗ್ಗೆ. ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಕಾಫಿ ನೀವೇ ಮಾಡಿದ್ರ? ಹೆಣ್ಣಾದ್ಮೇಲೆ ಕಾಫಿ ಮಾಡದೇ ಇರೋಕ್ಕಾಗತ್ತಾ? ಅಡ್ಗೆ ಮಾಡದೇ ಇರೋಕ್ಕಾಗತ್ತಾ? ನನ್ ಗಂಡ 5 ಸ್ಟಾರ್ ಹೋಟೆಲ್ ಇಟ್ಟಿದ್ರು ಸರಿ, ನನ್ನ ಅಡ್ಗೆನೆ ಊಟ ಮಾಡ್ಬೇಕು. ಗಂಡನ ಮದುವೆ ಮಾಡ್ಕೊಳ್ಳೋ ಐಡಿಯಾ ಏನಾದ್ರು ಇದೆಯಾ? ಐಡಿಯಾ ಅಂದ್ರೆ? ಅದೇ ಐಡಿಯಾ ಅಂದ್ರೆ ಅಭಿಪ್ರಾಯ. ಇಂಥವನ್ನೇ ಮದುವೆ ಮಾಡ್ಕೋಬೇಕು ಅಂತ ಏನಾದ್ರು ಆಸೆ? ಅಂಥ ಆಸೆ ಇದುವರೆಗೂ ಇರ್ಲಿಲ್ಲ, ಆದ್ರೆ ಈಗ ಬರ್ತಾ ಇದೆ. ಓ, ಆ ಭಾಗ್ಯಶಾಲಿ ಯಾರು ಅಂತ ಕೇಳ್ಬೋದಾ? ಯಾಕೆ ನಾಚ್ಕೋತೀರಾ? ಕಮಾನ್, ಧೈರ್ಯವಾಗಿ ಹೇಳಿ. ನಮ್ಮ ಮನಸ್ಸಲ್ಲಿ ನಾವ್ ಯಾರನ್ನ ಆಸೆ ಪಡ್ತೀವೋ ಅವ್ರ ಮನಸ್ಸಲ್ಲೂ ನಾವೇ ಇರ್ಬೇಕಲ್ಲ. ಅಂದ್ರೆ ಯು ಆರ್ ಟೂ ಮಿಸ್ಚಿವಸ್. ಗೆಳತಿ ಬಾರದು ಇಂಥ ಸಮಯ. ಅಲ್ಲ, ಬೆಳಕರಿಸಿದ್ದಾಗೆ ಒಳ್ಳೆ ನಾಯಿ ಮರಿ ಅಟ್ಟದಾಗ ಅಟ್ತೀಯ ನನ್ನ. ರಾತ್ರಿ ಆಯ್ತು ಅಂದ್ರೆ ಒಳ್ಳೆ ಮಗುನ್ ಮುದ್ದಾಡ್ತೀಯಲ್ಲ. ಏನ್ ಮಾಡೋದು, ನನ್ಗೊಂದ್ ಮಗು ಬೇಕಲ್ಲ, ಅದಕ್ಕೆ ಈ ಅಸಹ್ಯ ಎಲ್ಲ ಸಹಿಸ್ಕೊತಾ ಇದೀನಿ. ನಾನು ಅಷ್ಟು ಅಸಹ್ಯವಾಗಿದ್ದೀನ? ಈ ಮುಖನ ಕನ್ನಡಿಲ್ ನೋಡ್ಕೊಳ್ಳಿ. ಮೇಲಿಂದ ಹಿಟ್ಟಿನ ಬೊಮ್ಮನ ಎತ್ತ ಹಾಕಿದ್ರೆ ಹೇಗಿರುತ್ತೋ ಹಾಗೆ ಈ ಕಣ್ಣು, ಈ ಬಾಯಿ, ಈ ಮೂಗು, ಈ ಹೊಟ್ಟೆ, ಅಪ್ಪ
ನಾ ಚೆನ್ನಾಗಿಲ್ಲ ತಾನೇ? ಹಾಗಾದ್ರೆ ನಿಮ್ ಮಗು ಹೆರೋ ಆಸರೆ ಬಿಟ್ಬಿಡು. ಅಯ್ಯೋ ಹಾಗಂದ್ರೆ ಹೇಗ್ರಿ? ನಿಮ್ ಕಾಟ ಎಲ್ಲ ನಾನ್ ಸಹಿಸ್ಕೊಳ್ತಾ ಇರೋದು ಒಂದ್ ಮಗುನ್ ಹೆತ್ತು ಆಯೇ ಅಂತ ಲಾಲೆ ಹಾಡಕಲ್ವಾ? ನೀನ್ ಲಾಲಿ ಹಾಡೋದಿರ್ಲಿ, ಮೊದ್ಲು ಜೋಗಳ ಹಾಡು. ನಿದ್ದೆ ಬರ್ತಾ ಇದೆ. ನೀವು ಮಲ್ಕೊಂಡ್ರೆ ನನ್ನ ಆಸೆ ಕತಿ ಏನು ಅಂತ? ದೇವ್ರೇ ಗತಿ. ದೇವ್ರೇ ಗತಿನಾ? ಹಾಗಾದ್ರೆ ಆ ದೇವ್ರನ್ನೇ ನಾನು ಮದುವೆ ಮಾಡ್ಕೊಳ್ತಿದ್ದೆ, ನಿಮ್ಮನ್ನ ಯಾಕೆ ಮಾಡ್ಕೊತಿದ್ದೆ? ಪಕ್ಕದ ಮನೆಯವ್ರನ್ನ ನೋಡಿ ಮದುವೆ ಮಾಡ್ಕೊಂಡು 1 ತಿಂಗಳಾಯ್ತು, ಆಗ್ಲೇ 2 ತಿಂಗಳು ಬಸ್ರಿ. ಎದ್ರ ಮನೆಯವ್ರ ನೋಡ್ರಿ, ಮದುವೆ ಮಾಡ್ಕೊಂಡು 3 ವರ್ಷಕ್ಕೆ 3 ಮಕ್ಳು, ಮೇಲೆ ಇನ್ನೊಂದು. ಹಿಂದಾಗ ಮನೆಯವ್ರು ನೋಡ್ರಿ, 9 ಮಕ್ಳು, ನನ್ನ ಯೋಗ್ಯತೆಗೆ 1 ಮಗು ಬೇಡ, ಅರ್ಧ ಮಗು ಅದು ಬೇಡ, ಕಾಲು. ಚಿನ್ನ ಕೂಗಾಡ್ಬೇಡ್ವೆ. ನೀನ್ ಹೀಗ್ ಕೂಗಾಡ್ತಿದ್ರೆ ಗಂಡ ಹೆಂಡತಿನ ಹೊಡಿತಿದ್ದಾರ ಅಂತ ಅಕ್ಕಪಕ್ಕದವರೆಲ್ಲ ಬಂದ್ಬಿಡ್ತಾರೆ ಕಣೆ. ನಿಂಗ್ ಮಗು ತಾನೇ ಬೇಕು? ಹೌದು. ಬಾಗಿಲು ತೆಗಿರಿ, ಬೇಗ ಬಾಗಿಲು ತೆಗಿರಿ. ಶೀಲಾ, ಏನಾಯ್ತು? ನನ್ನ ಸಾಯಿಸ್ಬೇಕು ಅಂತ ನಮ್ ರೂಮ್ ಕಿಟಕಿ ಹತ್ರ ಯಾರೋ ರೌಡಿಗಳು ಹೊಂಚಾಕ್ತಿದ್ದಾರೆ. ನನಗ್ ಭಯ ಆಗ್ತಿದೆ. ಯಾರದು? ನೋಡ್ತೀನಿ ತಾಳು. ಬೇಡಿ ಬೇಡಿ, ಅವ್ರು 4-5 ಜನ ಇದಾರೆ ಅನ್ಸುತ್ತೆ. ಹೋಗ್ಬೇಡಿ ನೀವು. 10 ಜನ ಇದ್ರು ಸರಿ, ಹೂತಾಕ್ಬಿಡ್ತೀನಿ. ನೀ ಇಲ್ಲೇರು, ನಾನು ನೋಡ್ಕೊಂಡ್ ಬರ್ತೀನಿ. ಯಾರದು? ನಿಮ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ನಾನು ನೋಡಿದ ತಕ್ಷಣ ಓಡೋಗ್ಬಿಟ್ರು ಬಡ್ಡಿ ಮಕ್ಳು. ನನ್ ಕೈಗೇನಾದ್ರು ಸಿಕ್ಕಿದ್ರೆ ಕೈ ಕಾಲು ಮುರಿದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಿದ್ದೆ. ನಾನಿಲ್ಲಿರೋದು ನಮ್ ಸೋದರ ಮಾವನಿಗೆ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ನೀನ್ ಧೈರ್ಯವಾಗಿ ಒಳಗಡೆ ಮಲ್ಕೋ, ನಾ ಇಲ್ಲೇ ಮಲ್ಕೋತೀನಿ. ಥ್ಯಾಂಕ್ಸ್. ಗುಡ್ ನೈಟ್. ಗುಡ್ ನೈಟ್. ಶಾಂತಿ, ಶಾಂತಿ ಪುಟ್ಟು, ಏನ್ರಿ ಅದು? ನೋಡೆ ಈ ಫೋಟೋನ. ನಮ್ ಸುಬ್ಬು ಎಂತ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾನೆ. ಒಳ್ಳೆ ಸತಿ ಸಾವಿತ್ರಿ ಇದಾಗಿದ್ದಾಳಲ್ರಿ, ಇವಳೇ ನಮ್ಮನೆ ಸೊಸೆ. ಹೌದು. ನೀನ್ ಇಲ್ಲೇ ನಿಂತಿರು, ನಾನು ನಿನ್ಗೊಂದು ಪ್ರೆಸೆಂಟೇಶನ್ ತಗೊಂಡ್ಬರ್ತೀನಿ. ನಾನು ಬರ್ತೀನಿ. ನೋ, ಇಟ್ಸ್ ಎ ಸರ್ಪ್ರೈಸ್ ಪ್ರೆಸೆಂಟೇಶನ್. ಅದು ನೋಡಿ ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನ್ಗೆ ಆಶ್ಚರ್ಯ ಆಗಬೇಕು. ಓಕೆ ಓಕೆ. ರೈಟ್. ನೋಡು, ಆ ಹುಡುಗಿ ಕಿಡ್ನಾಪ್ ಆದ್ಮೇಲೆ ಆ ಹುಡುಗಿ ನೋಡ್ಕೊಂಡು ಅಲ್ಗೊಬ್ಬ ಬರ್ತಾನೆ. ಅವನು ಕಪ್ ಶರ್ಟು ಕಪ್ ಪ್ಯಾಂಟ್ ಹಾಕೊಂಡ್ ಬರ್ತಾನೆ. ಅವನ ಕೈಗೆ ಈ ಬಾಕ್ಸು ಈ ಕಾರ್ಡು ಕೊಟ್ಟು, ಈ ಅಡ್ರೆಸ್ಗೆ ಈ ಬಾಕ್ಸ್ ಕೊಟ್ರೇನೆ ನಿನ್ ನವ್ವರ್ ನಿನ್ ಕೈಗೆ ಸಿಕ್ಕೋದು. ಇಲ್ದೆ ಹೋದ್ರೆ ಯಮಪಟ್ನ ಸೇರ್ತಾಳೆ ಅಂತ ಹೇಳು. ಹೋಗು. ಸರ್ ಈ ಬಾಕ್ಸ್ ನ ಈ ಅಡ್ರೆಸ್ ನಲ್ಲಿ ಕೊಟ್ರೆ ನಿಮ್ ಲವರ್ ನಿಮ್ ಕೈ ಸಿಗ್ತಾಳೆ, ಇಲ್ಲ ಅವಳ ಹೆಣ ಬಿದ್ದು ಹೋಗತ್ತೆ. ನೀವೇನ್ ಹೇಳ್ತಿದ್ದೀರಾ ಅರ್ಥನೇ ಆಗ್ತಿಲ್ವಾ? ಅದೇ ನಿಮ್ ಲವರ್ ಇಲ್ಲಿ ನಿಂತಿದ್ದಲ್ಲ. ನನ್ ಲವರು? ನನ್ಗೆ ಯಾರು ಲವರ್ ಇಲ್ವಲ್ಲ ರೀ. ಅವಳನ್ನ ನೀವು ಮದುವೆ ಆಗ್ತಿ ನಿಂತಿದ್ದಲ್ರಿ. ನಂಗೆ ಮದುವೆ ಆಗಿ 2 ಮಕ್ಳಿದಾರೆ. ನಿನ್ನಂತ ಅವ್ರನ್ನ ಬಹಳ ಜನ ನೋಡಿದೀನಿ ನಾನು. ಮರ್ಯಾದೆಯಿಂದ ಈ ಬಾಕ್ಸ್ ನ ಈ ಅಡ್ರೆಸ್ಗೆ ತಲುಪಿಸಿದ್ರೆ ಸರಿ, ಇಲ್ಲ ಎಲ್ಲಿ ಕರ್ಕೊಂಡೋದು ಹುಡುಗಿನ? ಯಾರು ಕಿಡ್ನಾಪ್ ಮಾಡಿದ್ರು? ಯಾರು ಕಿಡ್ನಾಪ್ ಮಾಡಿದ್ರು? ಕೊಟ್ಟಾಯ್ತು ರಾಜಣ್ಣ. ಇಷ್ಟೊತ್ ಕಾಲ ಬೀರ ಅಫೀಮ್ ಬಾಕ್ಸ್ ನ ಕೊಟ್ ಕಳ್ಸಿರ್ತಾನೆ. ಬೇಗ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಸುಬ್ಬನ ಅರೆಸ್ಟ್ ಮಾಡಿಸಿ ರಾಜಣ್ಣ. ನಮ್ಮ ಗುಂಪಿನಲ್ಲೇ ಚಿನ್ನದ ಗೊಂಬೆ ಅಂದ್ರೆ ಈ ಶೀಲಾ. ಇವಳು ಯಾವ ಕೆಲಸ ಕೈ ಹಾಕಿದ್ರು ಸಕ್ಸಸ್. ನನ್ನ ಒದ್ದು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ದ
ಸುಬ್ಬು ಇಷ್ಟೊತ್ತಿಗೆ ಕಂಬಿ ಎಡಿಸ್ತಿರ್ತಾನೆ, ಕಂಬಿ. Cheers. ಓಹೋ. ಸ್ಟೇಷನ್ ಇಂದ ತಪ್ಪಿಸ್ಕೊಂಡು ಹೇಗೋ ಬಂದೆ? ನಿನ್ನ ಗ್ರಹಚಾರ ಕೆಟ್ಟಿತ್ತು, ಅದಕ್ಕೆ ಬಂದೆ. ಈಗ ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ನೀವು ಕೊಟ್ಟಿದ್ದ ಇನ್ಫಾರ್ಮೇಶನ್ಗೆ ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಸುಬ್ರಾವ್. ಇವತ್ತೇ ಕೊನೆ. ಆಕಾಶ ತಲೆ ಮೇಲೆ ಬಿದ್ರೂ ಸರಿ, ಭೂಮಿ ಬಾಯಿ ಬಿರಿದ್ರೂ ಸರಿ, ಈ ಮನೆನ ಇನ್ಮೇಲೆ ಯಾರಿಗೂ ಬಾಡಿಗೆ ಕೊಡಲ್ಲ. ಅದನ್ನು ತಗೊಳ್ಳಿ. ಜಯಮಾ, ವಿಜಯ, ಜಯಮಾ. ಈ ರಸ್ತೆ ಕೊನೆಯಲ್ಲಿ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರನ್ನ ಬೇಕಾಕೊಂಬ. ಆಯ್ತು ಸರ್. ಏನ್ ಚಿಕ್ಕ ಸುಮಾರು ಕೂಗುದ್ರಿ? ಯಾರೇ ಹುಡುಗಿ? ಯಾರೋ ಏನೋ ಗೊತ್ತಿಲ್ಲ, ಮಳೇಲಿ ಪಾಪ ಜ್ಞಾನ ತಪ್ಪು ಬಿದ್ದಿದ್ರು, ಅದಕ್ಕೆ ಕರ್ಕೊಂಬಂದೆ. ಹೇಮಾ, ಆಕೆ ಬಟ್ಟೆ ಬದಲಾಯಿಸಿ ಬೇಗ ಹೋಗಿ ಸ್ವಲ್ಪ ಬಿಸಿ ಬಿಸಿ ಕಾಫಿ ತಗೊಂಬಂದೆ. ಸರ್, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರಲ್ಲ? ಬೇಡ ಬೇಡ, ಡಾಕ್ಟರ್ಗೆ ಹೇಳಿ ಕಳ್ಸಿದ್ದೀನಿ. ಗಾಬರಿ ಆಗ್ಬೇಕಾದದ್ದು ಏನಿಲ್ಲ, ನಿಶಕ್ತಿಯಿಂದ ಹೀಗಾಗಿದ್ದಾರೆ ಅಷ್ಟೇ. ಚೆನ್ನಾಗಿ ಆಹಾರ ಕೊಡಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಾ ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನಾನು ಎಲ್ಲಿದ್ದೀನಿ? ನೋಡಮ್ಮ, ನೀನ್ ಮನೆ ಮುಂದೆ ಮಳೆಲಿ ಜ್ಞಾನ ತಪ್ಪಿ ಬಿದ್ದಿದ್ದೆ. ನಮ್ ಚಿಕ್ಕೇಶ್ಮನ್ರು ಇಲ್ಲಿ ಕರ್ಕೊಂಡ್ ಬಂದ್ರು. ಯಾರಮ್ಮ ನೀನು? ಎಲ್ಲಿಂದ ಬಂದೆ? ಗೊತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕು? ಗೊತ್ತಿಲ್ಲ.
ಯಾರನ್ನ ನೋಡ್ಬೇಕು? ಗೊತ್ತಿಲ್ಲ ಗೊತ್ತಿಲ್ಲ. ನಿಮ್ಮ ಕೈ ಮುಗಿತೀನಿ, ನನ್ನನಿಗೇನು ಕೇಳ್ಬೇಡಿ. ನನಗೇನು ಹೇಳೋ ಸ್ಥಿತಿಲಿಲ್ಲ. ಯಾಕಮ್ಮ ಹಾಗಂತೀಯ? ನಾನ್ ತುಂಬಾ ನತದೃಷ್ಟ. ಅದಕ್ಕೆ ಎಲ್ರನ್ನೂ ಕಳ್ಕೊಂಡು ಅನಾಥಳಾಗ್ಬಿಟ್ಟೆ. ನಾವೆಲ್ಲರೂ ಇರುವಾಗ ನೀನ್ ಯಾಕಮ್ಮ ಅನಾಥತ್ಯ? ಧೈರ್ಯವಾಗಿರು. ಚಿಕ್ಕೇಶ್ ಬಂದ್ರೆ ಆ ಖಾಲಿ ಇರೋ ಮನೆ. ಆಹಾ, ಧಾರಾಳವಾಗಿ. ನೋಡಿಮ್ಮ, ಈ ವಠಾರದಲ್ಲಿ ಒಂದು ಮನೆ ಖಾಲಿ ಇದೆ. ನೀವು ಎಷ್ಟು ದಿನ ಬೇಕಾದ್ರೂ ಅಲ್ಲಿರ್ಬೋದು. ಏನ್ ಲಕ್ಷ್ಮಿ? ತಗೊಳ್ಳಿ. ಬಾಡಿಗೆ ಎಷ್ಟು ಅಂತ ಗೊತ್ತಿಲ್ಲ, ಅಡ್ವಾನ್ಸ್ ಎಷ್ಟು ಅಂತ ಗೊತ್ತಿಲ್ಲ, ನೀವೇ ತಗೋಬೇಕು. ಬಾಡಿಗೆನಾ? ಬಳೆಯಲ್ಲಿ ಇದೆಯಲ್ಲ. ಈ ಬಳೆ ಎಲ್ಲ ನಾನು ಕೇಳಿದ್ದು. ಮೊನ್ನೆ ನೀನ್ ಬಂದಾಗ ಹಾಕೊಂಡಿದ್ದಲ್ಲ ಚಿನ್ನದ ಬಳೆ, ಅದೇನಾಯ್ತು? ನಿನ್ನ ಕೈ ಬಳೆ ಅಡ ಇಡ್ತಾರೋ ಹಣದಲ್ಲಿ ಬಾಡಿಗೆ ತಗೊಳ್ಳೋಷ್ಟು ಕಟುಕ ಅಂತ ತಿಳ್ಕೊಂಡೆ ನನ್ನ. ಇಲ್ಲ, ದೇವ್ರಣಿಗೂ ಇಲ್ಲ. ಮನೆ ಬಾಡಿಗೆ ಏನು ಬೇಡ ಅಂದ್ರಿ, ಒಪ್ಪತ್ತೂಟಕ್ಕಾದ್ರೂ ದಾರಿ ಮಾಡ್ಕೋಬೇಕಲ್ಲ. ನಾನಿರುವಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನೋಡಿ, ಮಾತಾಡ್ದೇ ಇರೋ ದೇವ್ರಾದ್ರೆ ಎಲ್ಲ ಜವಾಬ್ದಾರಿನೂ ಅವನ್ ತಲೆ ಮೇಲೆ ಹಾಕ್ಬೋದು. ಮಾತಾಡೋ ದೇವ್ರ ಮೇಲೆ ಭಾರ ಹಾಕೋಕ್ ನಾನ್ ಸಿದ್ಧವಾಗಿಲ್ಲ. ಎಷ್ಟೇ ಕಷ್ಟವಾದ್ರೂ ನಾನ್ ದುಡಿಬೇಕು, ನಾನ್ ತಿನ್ಬೇಕು, ಆಗ್ಲೇ ನೆಮ್ಮದಿ. ಗುಡ್. ದುಡುದ್ ತಿನ್ಬೇಕು ಅನ್ನೋ ಆಸೆನ ನಿಜವಾಗ್ಲೂ ಒಪ್ಪಬೇಕಾದೆ. ನಿನ್ಗೇನ್ ಕೆಲಸ ಮಾಡಕ್ ಗೊತ್ತು? 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಟ್ ಅಭ್ಯಾಸ ಇದೆ. ಯಾವ್ದಾದ್ರು ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಕೊಡ್ಸಿದ್ರೆ ಸಾಕು. ಹಲೋ, ಓ ಮಾಡೆಲ್ ಸ್ಕೂಲ್ ಹೆಚ್ ಮೀನಾಕ್ಷಮ್ಮನವರಾ? ಏನ್ರಿ ಡಿಒ ನಿಮ್ ಸ್ಕೂಲ್ಗೆ ಬಂದಿದ್ರಂತೆ? ಓ, ನಮ್ ಸ್ಕೂಲ್ಗೂ ಬಂದ್ರು ಬರಬಹುದಲ್ವಾ? ಏನಿವೆ, ನಾನ್ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ. ಎಲ್ಲ ರೆಡಿ ಆಗಿದೆ ಬಿಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಬ್ಬಾ, ನಮಸ್ಕಾರ ಸರ್. ನಮಸ್ಕಾರ. ಸರ್, ನೀವು ಲಾಸ್ಟ್ ಟೈಮ್ ಸರಸ್ವತಿ ಪ್ರೈಮರಿ ಸ್ಕೂಲ್ಗೆ ಬಂದಾಗ್ಲೇ ಗೊತ್ತಾಯ್ತು ಸರ್, ನಮ್ಮ ಸ್ಕೂಲ್ಗೂ ಒಂದಿನ ಬಂದೇ ಬರ್ತೀರಾ ಅಂತ. ಸರ್, ನಿಮ್ಮಂಥವ್ರಿದ್ರೇನೆ ಸರ್ ನಮ್ಮ ಸ್ಕೂಲ್ಗಳು ಚೆನ್ನಾಗಿ ನಡೆಯೋದು. ನೋಡಿ, ಇದು ಅಟೆಂಡೆನ್ಸ್ ರಿಜಿಸ್ಟರ್, ಇದು ಸ್ಟಾಫ್ ಫೈಲ್ ಸರ್. ನೀವು ನೋಡಿ ಸರ್, ಕ್ಲಾಸ್ನಲ್ಲಿ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ನೀವು ಬಂದ್ರೆ ಇನ್ಸ್ಪೆಕ್ಟ್ ಮಾಡ್ಬೋದು. ಅಂದಾಗೆ ನೀವ್ ಯಾರು ಅಂತ ತಿಳ್ಕೊಂಡಿದ್ದೀರಾ? ನೀವು ಡಿಒ ಗಣೇಶ್ ರಾವ್? ನೋ, ಐ ಆಮ್ ಸಾರಿ, ನನ್ನ ಹೆಸರು ಸುಬ್ರಾವ್ ಅಂತ. ನಾನು ಗಣೇಶ್ ರಾವ್ ಅವ್ರ ಸ್ನೇಹಿತ. ಓ ಮೈ ಗಾಡ್, ಅಬ್ಬಾ, ಐ ಆಮ್ ವೆರಿ ಸಾರಿ. ಕೂತ್ಕೊಳ್ಳಿ. ನನ್ನಿಂದ ಏನಾಗ್ಬೇಕಾಗಿತ್ತು ನಿಮ್ಗೆ? ಇದೇನ್ರಿ ಇದು? ಇಲ್ಲಿ ಲಕ್ಷ್ಮಿ ಅಂತ ಬರ್ದಿದೆ, ನೀವು ಬಂದಿದ್ದೀರಾ? ಲಕ್ಷ್ಮಿ ಅವರು ನೀ ಕೆಲಸ ಕೊಡೋದು ಗ್ಯಾರಂಟಿ ಅಂತಾದ್ರೆ ನಾ ಲಕ್ಷ್ಮಿ ಅವ್ರನ್ನೇ ಕರ್ಕೊಂಡ್ ಬರ್ತೀನಿ. ಏನ್ ಸರ್ ಹೀಗೆ ಹೇಳ್ತೀರಾ? ಡಿಒ ಸಾಹೇಬ್ರು ರೆಕಮೆಂಡ್ ಮಾಡಿದ್ದಾರೆ ಅಂದ್ಮೇಲೆ ಕೆಲಸ ಕೊಡದೇ ಇರೋಕ್ಕಾಗತ್ತಾ? ಖಂಡಿತ ಕೊಡ್ತೀವಿ. ಥ್ಯಾಂಕ್ ಯು. ಹಲೋ. ಹಲೋ, ಅದೇನು ನಮ್ ಸ್ಕೂಲ್ ಕಡೆ ಬಂದಿದ್ದು? ಸ್ಕೂಲಿಗೆ ಸೇರ್ಕೊಳ್ಳೋಣ ಅಂತ ಬಂದೆ. ಸೇರ್ಕೊಂಡ್ರೆ ನಿಮ್ಮ ಹತ್ರನೇ ಇರ್ಬೋದು, ಪಾಠ ಕಲ್ತ್ಕೋಬಹುದು ಅಂತ. ತಮಾಷೆಯಾಗಿ ಮಾತಾಡ್ತೀರಾ? ಇಲ್ಲ ಇಲ್ಲ, ಸುಮ್ಮನೆ ಹಾಗೆ ಬಂದೆ. ದೇವ್ರು ಎಷ್ಟೇ ಕಷ್ಟ ಕೊಟ್ರು ಆದ್ರೆ ಹಿಂದೆನೆ ಸ್ವಲ್ಪ ನೆಮ್ಮದಿನೂ ಇಟ್ಟಿರ್ತಾನೆ ಅನ್ನೋದು ನಿಜ. ಯಾಕೆ ಹಾಗೆ ಹೇಳ್ತೀರಾ? ಸ್ವಂತ ಅನುಭವನ? ಹೌದು. ಗೊತ್ತು ಗುರಿ ಇಲ್ದೆ ನನ್ನವರು ತನ್ನವರು ಅಂತ ಇಲ್ದೆ ಅಲಿತಿದ್ ನನ್ನನ್ನ ದೇವ್ರ ಹಾಗೆ ನೀವು ಬಂದು ಕಾಪಾಡಿದ್ರೆ. ಲಕ್ಷ್ಮಿ, ನಾನೊಬ್ಬ ಸಾಧಾರಣ ಮನುಷ್ಯ. ದಯವಿಟ್ಟು ನನ್ನ ದೇವ್ರಿಗೆ ಹೋಲಿಸ್ಬೇಡಿ ಪ್ಲೀಸ್. ತಪ್ಪೇನೂ ಇಲ್ಲ. ಈ ಕ್ರೂರವಾದ ಪ್ರಪಂಚದಲ್ಲಿ ಪ್ರೀತಿ, ಕರುಣೆ, ವಿಶ್ವಾಸ ಇರೋರನ್ನ ದೇವರು ಅನ್ನೋದ್ರಲ್ಲಿ ತಪ್ಪೇನಿದೆ? ಎನಿವೇ ಥ್ಯಾಂಕ್ಸ್. ಮನೆ ಕಡೆ ಹೊರಟ್ರಾ? ಹೌದು, ಬನ್ನಿ. ಒಂದ್ ಅರ್ಚನೆ ಮಾಡಿ. ಹೆಸರು? ಸುಬ್ರಾವ್ ಅಂತ. ನಕ್ಷತ್ರ, ಗೋತ್ರ? ನಾಮ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ. ವಾರ್ಗೀಶೋಷ ಗೋತ್ರ.
ಮಂಗಳಾರತಿ ತಗೊಳ್ಳಿ. ಅದೇ ನೀವು ದೇವಸ್ಥಾನಕ್ಕೆ ಬಂದಿತ್ತು? ಇವತ್ತು ಕಾರ್ತಿಕ್ ಸೋಮವಾರ ಅಂತ ಬಂದೆ. ಹೌದು, ನೀವ್ಯಾಕೆ ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರಿ? ಇವತ್ತು ನನಗೆ ಮೊದಲನೇ ತಿಂಗಳ ಸಂಬಳ ಬಂತು. ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಕೃತಜ್ಞತೆ ತೋರಿಸ್ಬೇಕಲ್ಲ. ಕೃತಜ್ಞತೆನಾ? ಕೃತಜ್ಞತೆ ಅನ್ನೋದ್ರ ಬದಲು ಪ್ರೀತಿ ಅನ್ನೋ ಪದನ ಉಪಯೋಗಿಸಿದ್ರೆ ತಪ್ಪಾಗತ್ತಾ? ತಪ್ಪೇನಿಲ್ಲ, ಹಾಗೆ ಆಗ್ಲಿ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಿಜವಾಗಿ? ಸತ್ಯವಾಗ್ಲು ಕೃತಜ್ಞತೆ ಅನ್ನೋ ಪದಕ್ಕೂ ಅದೇ ಅರ್ಥ ಬರುತ್ತೆ. ದೊಡ್ಡವರು ಲವ್ ಇಸ್ ಗಾಡ್ ಅಂತಾರೆ. ಐ ಸಿ. ಹಲೋ. ಹಲೋ. ಹೇಗಿದೆ ಸ್ಕೂಲು? ಚೆನ್ನಾಗಿದೆ. ಸ್ಕೂಲಲ್ಲಿ ಇರೋಲ್ಲ? ಎಲ್ರೂ ಒಳ್ಳೆಯವರು. ಈ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ನನ್ ಕಣ್ಣೆ ನಿಮಗ್ ದೃಷ್ಟಿ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ವೆಲ್ಕಮ್. ನೀವು ಅಷ್ಟೇ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಥ್ಯಾಂಕ್ ಯು. ಬರ್ತೀನಿ. ಓಕೆ.